ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರ ಕೇಳ್ತಾನೆ, ಅಜ್ಜ, ವಿದ್ಯೆ, ತಪಸ್ಸು, ದಾನ ಮೂರಿದೆ. ಮೂರಲ್ಲಿ ಯಾವುದು ಮಿಗಿಲು? ವಿದ್ಯೆ ದೊಡ್ಡದೋ, ತಪಸ್ಸು ದೊಡ್ಡದೋ, ದಾನ ದೊಡ್ಡದೋ ಅಂತ. ಅದಕ್ಕೆ ಭೀಷ್ಮಾಚಾರ್ಯರು ಒಂದು ಕಥೆ ಹೇಳಲಿಕ್ಕೆ ಶುರು ಮಾಡಿದ್ರು. ನೋಡಪ್ಪ, ಮೈತ್ರೇಯ ಹಾಗೂ ವೇದವ್ಯಾಸರ ಕಥೆಯನ್ನ ಹೇಳ್ತೇನೆ ಅಂತ. ಮೈತ್ರೇಯರು ಯಾರು ಅಂತಂದ್ರೆ ವಿಷ್ಣು ಪುರಾಣವನ್ನ ಪರಾಶರರಿಂದ ನೇರವಾಗಿ ಉಪದೇಶ ಪಡೆದವರು. ಪರಾಶರರು ಬ್ರಹ್ಮದೇವರ ಹತ್ರ ವರ ಕೇಳಿದ್ರಲ್ವಾ, ದೇವರ ಹತ್ರ ಮತ್ತೆ ಬ್ರಹ್ಮದೇವರ ಹತ್ರ ಇಬ್ಬರ ಹತ್ರನೂ ವರ ಕೇಳಿದ್ರು. ನನಗೆ ಒಂದು ಪುರಾಣವನ್ನು ನಿರ್ಮಾಣ ಮಾಡುವ ಶಕ್ತಿ ಬೇಕು ಅಂತ. ಪುರಾಣವನ್ನು ಕಾಣುವ, ಹೌದು ಅಲ್ಲಲ್ಲ, ಕೇಳಿದ ಪರಾಶರರು. ಪರಾಶರರ ಮೊದಲ ಶಿಷ್ಯರು ಮೈತ್ರೇಯರು. ಆ ವಿಷ್ಣು ಪುರಾಣ ಪರಾಶರರಿಂದ ಮೈತ್ರೇಯರಿಗೆ ಹೇಳಲ್ಪಟ್ಟದ್ದು. ಅಷ್ಟು ದೊಡ್ಡ. ಆಮೇಲೆ ಕೃಷ್ಣನಿಂದ ಉಪದೇಶ ಪಡೆದವರು. ಭಾಗವತ 3ನೇ ಸ್ಕಂಧ ಮತ್ತೆ 4ನೇ ಸ್ಕಂಧ ಎರಡೂ ಕೂಡ ಕೃಷ್ಣನ ಸಂದೇಶ. ಅದನ್ನ ವಿದುರನಿಗೆ ಉಪದೇಶ ಮಾಡಿದ್ದೇ ಮೈತ್ರೇಯರು. ಇನ್ನೂ ಒಂದು ರೀತಿ ಹೇಳಬೇಕು ಅಂದ್ರೆ, ಯಾದವರ ನಾಶ ಆಗುವ 26 ವರ್ಷ ಮೊದಲು ಮೈತ್ರೇಯರು ಮತ್ತೆ ಉದ್ಧವ ಇಬ್ಬರೂ ಕೂಡ ಕೃಷ್ಣನ ಬಳಿಯಲ್ಲಿ ಕುಳಿತು ತತ್ವೋಪದೇಶವನ್ನು ಪಡೆದವರು. ಉದ್ಧವನಿಗೆ ಅನುಮತಿ ಇರಲಿಲ್ಲ ವಿದುರನಿಗೆ ಹೇಳಬೇಕು ಅಂತ. ಅನುಮತಿ ಇದ್ದದ್ದು ಮೈತ್ರೇಯರಿಗೆ ಹೇಳಿದ ದೇವರು, ಉದ್ಧವ ಇದು ವಿದುರ ನಿನಗೆ ಸಿಗ್ತಾನೆ, ಅವನಿಗೆ ನೀನು ಉಪದೇಶ ಮಾಡಬೇಕು ಅಂತ. ಅಷ್ಟು ದೊಡ್ಡ ವ್ಯಕ್ತಿ ಮೈತ್ರೇಯ ಅಂದ್ರೆ. ಒಂದು ರೀತಿ ಹೇಳದ್ದಾದ್ರೆ ಅಪ್ಪನ ಶಿಷ್ಯ. ವೇದವ್ಯಾಸರ ಅಪ್ಪ ಪರಾಶರರ ಶಿಷ್ಯ. ಆ ತರಹ ಮೈತ್ರೇಯರು ಹಾಗೂ ವೇದವ್ಯಾಸರ ಸಂವಾದವನ್ನ ಹೇಳ್ತೇನೆ. ವೇದವ್ಯಾಸರು ಯಾರಿಗೂ ಗೊತ್ತಿರದಂತೆ ವಾರಾಣಸಿಯಲ್ಲಿ ತಿರುಗುತ್ತಾ ಇದ್ರು. ಅಲ್ಲಿ ಸ್ವೈರಿಣಿ ಕುಲೆ, ಸ್ವೈರಿಣಿ ಅಂತಂದ್ರೆ ಸ್ವಚ್ಛಂದವಾಗಿ ವಿಹಾರ ಮಾಡುವವರು. ಗಂಡಂದಿರ ಕಟ್ಟುಪಾಡಿಲ್ಲ, ಗಂಡನ ಕಟ್ಟುಪಾಡು ಇಲ್ಲ. ಅವರನ್ನ ಗಣಭೋಗ್ಯೆಯರು ಅಂತ ಕರೀತಾರೆ. ಸರಳವಾದ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ವೇಶ್ಯೆಯರು, ನಗರವಧು ಅಂತ ಕರೀತಾರೆ. ಆ ವೇಶ್ಯೆಯರ ಮನೆಯಲ್ಲಿ ಮೈತ್ರೇಯರನ್ನು ನೋಡಿದ್ರು. ಮೈತ್ರೇಯರು ಕೂಡಲೇ ಸ್ವಾಗತ ಮಾಡಿ ವೇದವ್ಯಾಸರನ್ನ ಕರೆದು ಸತ್ಕಾರಗೊಳಿಸಿದರು, ಸತ್ಕಾರ ಮಾಡಿದ್ರು. ಊಟ ಎಲ್ಲ ಆದಮೇಲೆ ವೇದವ್ಯಾಸರನ್ನ ಊಟ ಎಲ್ಲ ಆದಮೇಲೆ ನೋಡಿದಾಗ ವೇದವ್ಯಾಸರು ನಕ್ಕದ್ರು. ತಮುತ್ಸ್ಮಯಂತಂ ತಂ ಪ್ರೇಕ್ಷ್ಯ ಮೈತ್ರೇಯ ಕೃಷ್ಣಮಬ್ರವೀತ್. ತುಟಿ ಓರೆ ಮಾಡಿ ನಕ್ಕ ವೇದವ್ಯಾಸರನ್ನ ಮೈತ್ರೇಯರು ಕೇಳಿದರು. ಕಾರಣಂ ಬ್ರೂಹಿ ಧರ್ಮಾತ್ಮನ್
ಉತ್ಸ್ಮ ಇಷ್ಟ ಕುತಶ್ಚತೆ. ಕಾರಣ ಹೇಳು. ಏಕಾಗಿ ನನ್ನನ್ನು ನೋಡಿದೊಡನೆ ತುಟಿ ಓರೆ ಮಾಡಿ ನಕ್ಕೆ. ಅಲ್ಲಿ ವ್ಯಂಗ್ಯ ಇದೆಯೋ, ಅವಹೇಳನವಿದೆಯೋ, ಅಯ್ಯೋ ಎಂತಹ ಗತಿ ಇದು ಅಂತನ್ನುವ ವಿಷಾದ ಇದೆಯೋ? ಆ ನಗೆಯಲ್ಲಿ ಏನಿದೆ? ತಪಸ್ವಿನೋ ಧೃತಿಮತಃ ಪ್ರಮಾದ ಸಮುಪಾಗತಃ ಏತದಿಚ್ಛಾಮಿತೆ ವಿದ್ವನ್ ಅಭಿವಾದ್ಯ ಪ್ರಣಮ್ಯ ಚ ಆತ್ಮನಶ್ಚ ತಪೋಭೋಗ್ಯಂ ಸುಖಭಾಗ್ಯಂ ಮಮೇಹ ಚ. ಅದರಿಂದ ನಮಸ್ಕಾರ ಮಾಡಿ ನಾನು ಕೇಳ್ತಾ ಇದ್ದೇನೆ ನಿನಗೆ, ನಿನ್ನ ನಗುವಿನ ಕಾರಣ ಏನು? ತಪೋಭಾಗ್ಯದ ಬಗೆಗೆ ನಗುವೋ ಅಥವಾ ನನ್ನ ಸುಖದ ಎತ್ತರದ ಬಗ್ಗೆ ನಗುವೋ ಏನು? ವ್ಯಾಸಃ ಅತಿವಾದ ಅತಿಚ್ಛೇದಾತಿವಾದಾಭ್ಯಾಂ ಸ್ಮಯೋ ಯನ್ಮಾಮುಪಾಗತಃ ಅಸತ್ಯಂ ವೇದವಚನಂ ಕಸ್ಮಾದ್ವೇದೋ ನೃತಂ ವದೇತ್. ಅತಿಚ್ಛೇದ, ಎಲ್ಲದರಿಂದ ತಾನು ದೂರ ಆಗುವುದು ಅತಿಚ್ಛೇದ ಅಂತ ಕರೀತಾರೆ. ಇವ್ರು ಬೇಡ, ಅವ್ರು ಬೇಡ, ಅದು ಬೇಡ, ಇದು ಬೇಡ, ನಾನು ನಂದ್ರಲ್ಲಿ ಒಂದಿದ್ರೆ ಸಾಕು, ಯಾರಲ್ಲೂ ಬೆರೆಯೋಲ್ಲ, ಅದೊಂದು ಹೆಗ್ಗಳಿಕೆ ಅಂತ ಅಂದುಕೋತಾರೆ. ಬಹಳ ಜನ ಹೆಗ್ಗಳಿಕೆ, ನನಗೆ ಗೆಳೆಯರು ಬೇಕಿಲ್ಲ, ನಾನು ಅವ್ರ ಮನೆಗೆ ಹೋಗಲ್ಲ, ಅವರು ನಮ್ಮ ಮನೆಗೆ ಬರೋಲ್ಲ, ನಾನು ಇಲ್ಲಿ ಏನನ್ನು ತಗೊಳ್ಳೋಲ್ಲ, ಈ ತರಹ. ಇದನ್ನು ಅತಿಚ್ಛೇದ, ಎಲ್ಲದರಲ್ಲಿಯೂ ನಾನು ಒಂದು ಪ್ರತ್ಯೇಕವಾಗಿ ಇರಬೇಕು ಅನ್ನುವ ಒಂದು ವಿಶಿಷ್ಟವಾದ ಮನೋಭಾವ, ಅದನ್ನು ಅತಿಚ್ಛೇದ ಅಂತ ಕರೀತಾರೆ. ಅತ್ಯಂತವಾಗಿ ತಮ್ಮನ್ನು ಬೇರೊಬ್ಬರಿಂದ ಭಿನ್ನವಾಗಿರಿಸಿಕೊಂಡಿರುವಿಕೆ, ಅದು ಅತಿಚ್ಛೇದ. ಅದು ಒಂದು ಪಾಪದ ಕುರುಹು ಅಂತೆ. ಆಮೇಲೆ ಅತಿವಾದಾಭ್ಯಾಮ್, ತನ್ನನ್ನು ಶ್ರೇಷ್ಠ ಅಂತ ಬಡಾಯಿ ಕೊಚ್ಕೊಳ್ತಾ ಇರೋದು, ಇಲ್ಲವೇ ತನ್ನಲ್ಲಿ ಏನು ಗುಣ ಇದೆ ಅದಕ್ಕಿಂತ ಮಿಗಿಲಾಗಿ ಎಣಿಸುವುದು, ಇದು ಒಂದು ಸ್ಮಯಕ್ಕೆ ಕಾರಣ. ಅಸತ್ಯಂ ವೇದವಚನಂ, ವೇದದ ಮಾತು ಕೂಡ ಅಸತ್ಯವಾಗಿ ಕಾಣುತ್ತೆ. ಆದ್ದರಿಂದ ಕಸ್ಮಾದ್ ವೇದ ಅನೃತಂ ವದೇತ್, ವೇದ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ನಮ್ಮಲ್ಲೇ ಏನೋ ದೋಷ ಇರಬೇಕು. ಆ ದೋಷಕ್ಕೆ ಕಾರಣ ಯಾವುದು? ಅತಿಚ್ಛೇದ ಮತ್ತು ಅತಿವಾದ. ತ್ರೀಣ್ಯೇವತು ಪದಾನ್ಯಾಹು ಪುರುಷಸ್ಯ ಉತ್ತಮಂ ಪ್ರತಿ ನ ದೃಶ್ಯೇಚ್ಛೈವ ದದ್ಯಾಚ್ಚ ಸತ್ಯಂ ಚೈವ ಪರಂ ವದೇತ್. ಉನ್ನತವಾದದ್ದನ್ನು ಸಾಧಿಸಲಿಕ್ಕೆ ಪುರುಷರಿಗೆ ಮೂರೇ ಕಾರಣ. ತ್ರೀಣ್ಯೇವಚ ಪದಾನಿ ಆಹುಹು, ಮೊದಲನೆಯದ್ದು ನ ದೃಶ್ಯೇತ್, ಯಾವುದೇ ಕಾರಣಕ್ಕೂ ದ್ರೋಹ ಮಾಡಬಾರದು. ದದ್ಯಾತ್, ದಾನ ಮಾಡಬೇಕು. ಸತ್ಯ, ಈ ಮೂರೇ ಎತ್ತರಕ್ಕೆ ಏರಲಿಕ್ಕೆ ಕಾರಣ. ಇದಾನೀಂ ಚೈವನ ಕೃತ್ಯಂ ಪರಸ್ತಾಚ್ಚ ಪರಸ್ಮೃತಂ, ಇದು ನಮ್ಮ ಕರ್ತವ್ಯ. ದ್ರೋಹ ಮಾಡಬಾರದು, ದಾನ ಮಾಡಬೇಕು, ಸತ್ಯವನ್ನು ನುಡಿಯಬೇಕು. ಅಲ್ಪೋ ಹಿತಾದೃಶೋನ್ಯಾಸೋ ಭವತ್ಯುತ ಮಹಾಫಲಃ ತೃಷಿತಾಯ ಚ ಯದ್ದತ್ತಂ ಹೃದಯೇನಾನಸೂಯತಾ. ನ್ಯಾಸ ಒಂದು ಚಿಕ್ಕದ್ದೇ ಆಗಿರಲಿ, ರಕ್ಷಿಸುವಂತ ಕೊಟ್ಟವನಿಗೆ ನಾನು ಬರೋವರೆಗೂ ರಕ್ಷಿಸು, ಅದನ್ನು ರಕ್ಷಣೆ ಮಾಡಬೇಕು. ಬಾಯಾರಿದವನಿಗೆ ನೀರು ಕೊಡಬೇಕು. ತೋಷಿತಾಸ್ತ್ರಿದಶಾಯತ್ತೆ ದತ್ವೈ ತದ್ದರ್ಶನಂ ಮಮ ಅಜೈಷೀರಿತಿ ಮಹತೆ ಲೋಕಾನ್ ಮಹಾಯಜ್ಞೈರಿವ ಪ್ರಭೋ. ನೀನು ಇವತ್ತು ನನ್ನನ್ನು ನೋಡಿದ್ದಿ ಮೈತ್ರೇಯ. ಇದಕ್ಕೆ ಕಾರಣ ಏನು ಅಂದರೆ ದೇವತೆಗಳು ನಿನ್ನ ಬಗೆಗೆ ಪ್ರೀತರಾಗಿರುವುದು. ಮಹಾಯಜ್ಞಗಳಿಂದ ಲೋಕವನ್ನು ಗೆದ್ದ ಹಾಗೆ ನೀನು
ನನ್ನನ್ನು ಪಡೆದಿದ್ದಿ. ಅಂದರೆ ನನ್ನನ್ನು ನೋಡೋದು ಅಂತಂದರೆ ಈ ಲೋಕಗಳನ್ನು ಯಜ್ಞ ಮಾಡಿ ಗೆದ್ದಷ್ಟು ದುರ್ಲಭ. ಅಥೋ ದಾನ ಪವಿತ್ರೇಣ ಪ್ರೀತೋಸ್ಮಿ ತಪಸೈವ ಹಿ ದೂರಾತ್ ಪುಣ್ಯವತೋ ಗಂಧ ಪುಣ್ಯಸ್ಯೈವ ಚದರಚನಾತ್. ಅದರಿಂದ ನೀನು ಮಾಡಿದ್ದು ದಾನ, ಅದರಿಂದ ಪ್ರೀತನಾಗಿದ್ದೇನೆ. ಅದಾದ ಮೇಲೆ ತಪಸ್ಸು. ದಾನ ಮತ್ತು ತಪಸ್ಸು ಎರಡರಿಂದ ಪ್ರೀತನಾಗಿದ್ದೇನೆ. ಪುಣ್ಯಶ್ಚವಾತಿ ಗಂಧಸ್ಥೆ ಮನ್ಯೇ ಕರ್ಮ ವಿಧಾನತಃ ದಾನ ಕರ್ಮಾರ್ಜಿತಸ್ತಾತ ಯಥೈವಾಪ್ಯನುಲೇಪನಾತ್. ಒಬ್ಬ ಪುಣ್ಯವನ್ನು ಮಾಡಿದವನ ಕೀರ್ತಿ ದೂರಕ್ಕೆ ಹರಡತ್ತೆ. ಪರಿಮಳದ ಗಂಧವನ್ನು ಹಚ್ಚಿಕೊಂಡವನ ಒಂದು ಪರಿಮಳ ದೂರಕ್ಕೆ ಹರಡುವ ಹಾಗೆ. ಇದು ವೇದದ ಮಾತು. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ್ ಗಂಧೋ ವಾತಿ ಏವಂ ಪುಣ್ಯಸ್ಯ ಕರ್ಮಣೋ ದೂರಾದ್ ಗಂಧೋ ವಾತಿ ಅಂತ ತೈತ್ತಿರಿಯ ಆರಣ್ಯಕ. ಆದ್ದರಿಂದ ಪುಣ್ಯಶ್ಚವಾತಿ ಗಂಧಸ್ಥೆ, ನಿನ್ನ ಪುಣ್ಯಕರ್ಮ ಬಹಳ ಯೋಗ್ಯರಾದವರಿಗೆ ತಲುಪ್ತಾ ಇದೆ ಗಂಧದ ತರಹ. ದಾನ ಕರ್ಮಾರ್ಜಿತಸ್ತಾತ ಯಥೈವಾಪ್ಯನುಲೇಪನಾತ್ ಶುಭಂ ಸರ್ವ ಪವಿತ್ರೇಭ್ಯೋ ದಾನಮೇವ ಪರಂ ದ್ವಿಜ. ಅದರಿಂದಾಗಿ ಎಲ್ಲ ಪವಿತ್ರಗಳಿಗಿಂತ ದಾನವೇ ಮಿಗಿಲು. ಯಾನೀಮಾನಿ ಉತ್ತಮಾನಿ ಇತಿ ವೇದೋಕ್ತಾನಿ ಪ್ರಶಂಸತಿ. ವೇದವು ದಾನದ ಬಗ್ಗೆ ಹೇಳಿದೆ. ತೇಷಾಂ ಶ್ರೇಷ್ಠತಮಂ ದಾನಂ ಇತಿ ಮೇ ನಾಸ್ತಿ ಸಂಶಯ. ಶ್ರೇಷ್ಠವಾದದ್ದು ದಾನ. ದಾನವದ್ಭಿಕೃತ ಪಂಥಾ ಏನ ಯಾಂತಿ ಮನೀಷಿಣಃ. ದಾನವಂತರಿಯು ಮಾಡಿದ ದಾರಿಯಲ್ಲಿ ಪ್ರಜ್ಞಾವಂತರೆಲ್ಲ ಇರ್ತಾರೆ. ಅವನು ಪ್ರಾಣವನ್ನೇ ಕೊಟ್ಟ ಹಾಗೆ. ಯಥಾ ವೇದ ಸ್ವಧೀತಾಶ್ಚ ಯಥಾ ಚ ಇಂದ್ರಿಯ ಸಂಯಮ ಸರ್ವತ್ಯಾಗೋ ಯಥಾಚೇಹ ತಥಾ ದಾನಮನುತ್ತಮಂ. ವೇದವನ್ನು ಅಧ್ಯಯನ ಮಾಡಿದ ಹಾಗೆ, ಇಂದ್ರಿಯ ಸಂಯಮದ ಹಾಗೆ, ಸರ್ವವನ್ನೂ ತ್ಯಾಗ ಮಾಡಿದರೆ ಹೇಗೆ ಹಾಗೆ ದಾನ. ಅಂದರೆ ವೇದಾಧ್ಯಯನದ ಪುಣ್ಯ ದಾನ ಮಾಡಿದ್ರೆ, ಇಂದ್ರಿಯ ಸಂಯಮದ ಪುಣ್ಯ ದಾನ ಮಾಡುತ್ತೆ. ಯಾಕಂದರೆ ನಮ್ಮ ಇಂದ್ರಿಯವನ್ನು ನಿಗ್ರಹಿಸಿಕೊಂಡ್ರೆ ಕೊಡ್ಲಿಕ್ಕಾಗೋದು. ತ್ವಮ್ಹಿತಾತ ಸುಖಾದೇವ ಶುಭಮಿಷ್ಯಸಿ ಶೋಭನಂ ಸುಖಾತ್ ಸುಖಾನುತಂ ಪ್ರಾಪ್ತಿ ಆಪ್ನುತೆ ಮತಿಮಾನ್ನರಃ. ನೀನು ಅತ್ಯಂತ ಸುಖವಾಗಿ ಹೀಗೆ ದಾನ ಮಾಡಿ ಎತ್ತರಕ್ಕೆ ಏರ್ತಾ ಇದ್ದಿ. ನೀನೀಗ ಸುಖದಲ್ಲಿ ಇದ್ದಿ, ಹೌದಾ? ಸುಖದಲ್ಲಿ ಇದ್ದು ದಾನ ಮಾಡ್ತಾ ಮತ್ತೆ ಸುಖದಿಂದ ಸುಖಕ್ಕೆ ಹೋಗ್ತೀಯ. ತನ್ನ ಪ್ರತ್ಯಕ್ಷಮೇ ವೇದಂ ಉಪಾಲಕ್ಷ್ಯಮ ಸಂಶಯಂ ಶ್ರೀಮಂತಮಾಪ್ನುವಂತ್ಯರ್ಥಾಃ ದಾನಂ ಯಜ್ಞಾಸ್ತತಃ ಸುಖಂ. ನಮಗೆ ಪ್ರತ್ಯಕ್ಷ ಕಾಣ್ತಾ ಇದೆ, ಅದರಿಂದಾಗಿ ನಕ್ಕಿ. ಸುಖಾದೇವ ಪರಂ ದುಃಖಂ ದುಃಖಾದನ್ಯತ್ ಪರಂ ಸುಖಂ ದೃಶ್ಯತೆ ಹಿ ಮಹಾಪ್ರಾಜ್ಞ ನಿಯತಂ ವೈ ಸ್ವಭಾವತಃ. ಸುಖದಿಂದ ದುಃಖ ಮಿಗಿಲು, ದುಃಖದಿಂದ ಸುಖ ಮಿಗಿಲು, ಇದು ಕಾಣುತ್ತೆ. ಆದರೆ ಶ್ರೀಮಂತನಾಗಿದ್ದು ದಾನದ ಸುಖದಲ್ಲಿ ಇದ್ದು ದಾನವನ್ನು ಮಾಡ್ತಾ ಮತ್ತೆ ಸುಖವನ್ನು ಹೊಂದಬಲ್ಲ. ವಿವಿಧಾನೀಹ ವೃತ್ತಾನಿ ನರಸ್ಯಾಹುರ್ಮನೀಚಿಣಃ ಪುಣ್ಯಮನ್ಯತ್ ಪಾಪಮನ್ಯತ್ ನ ಪುಣ್ಯಂ ನ ಚ ಪಾಪಕಂ ನ ವೃತ್ತಂ ಮನ್ಯತೆನ್ಯಸ್ಯ ಪಾಪಕಂ ಯಥಾ ಸ್ವಕರ್ಮ ನಿರ್ವೃತ್ತಂ ನ ಪುಣ್ಯಂ ನ ಚ ಪಾಪಕಂ. ಕೆಲವರು ಏನು ಮಾಡ್ತಾರೆ, ನಾವು ಪುಣ್ಯದ ದಾರಿಯಲ್ಲಿದ್ದೇವೆ ಅಂತ ಅನ್ಕೋತಾರೆ, ಬೇರೆಯವರು ಪಾಪದ ದಾರಿಯಲ್ಲಿದ್ದಾರೆ ಅಂತ ಅಂದುಕೊಳ್ತಾರೆ. ಆದರೆ ತಮ್ಮ ನಿಜವಾದ ಕರ್ಮವನ್ನು ಮಾಡಿ ದಾನದ ಜೊತೆಗಿದ್ರೆ ಅದು ಪಾಪವಲ್ಲ, ಪುಣ್ಯ. ನಿತ್ಯಂ ಚಾಕೃಪಣೋ ಭುಂಕ್ತೆ ಸ್ವಜನೈರ್ದೇಹಿ ಯಾಚತಃ ಭಾಗ್ಯಕ್ಷಯೇಣ ಕ್ಷೀಯಂತೆ ನೋಪಭೋಗೇನ ಸಂಚಯಾ. ಯಾವತ್ತೂ ಕೂಡ ಗಳಿಸಿಟ್ಟಿದ್ದು ಉಪಭೋಗದಿಂದ ನಾಶ ಆಗೋಲ್ಲ. ಎಷ್ಟು ತಿಂದ್ರೂ ಇರುತ್ತೆ,
ಉಪಭೋಗದಿಂದ ನಾಶ ಆಗಲ್ಲ, ಮತ್ತೆ ಭಾಗ್ಯಕ್ಷಯದಿಂದ ನಾಶ ಆಗೋದು. ಭಾಗ್ಯಕ್ಷಯ ಯಾವಾಗ ಆಗೋದು? ಮಾಡಬೇಕಾದದ್ದನ್ನು ಮಾಡದೇ ಇದ್ದಾಗ. ಮಾಡಬೇಕಾದದ್ದು ಯಾವುದು? ತಪಸ್ಸು, ದಾನ ಮತ್ತೆ ಅಧ್ಯಯನ, ಸ್ವಾಧ್ಯಾಯ. ರಮಸ್ವೈಧಸ್ವ ಮೋದಸ್ವ ದೇಹಿ ದಾನೇ ರಮಸ್ವ ಚ ನತ್ವಾಂ ಅತಿಗಮಿಷ್ಯಂತಿ ವೈದ್ಯಾನ ಚ ತಪಸ್ವಿನಃ. ಅದರಿಂದ ಸಂತೋಷದಿಂದ ಇರು, ದಾನದಲ್ಲಿ ತೊಡಗು. ನೀನು ಆ ಕೆಲಸವನ್ನು ಮಾಡ್ತಾ ಇದ್ದಿ. ಈ ರೀತಿ ಹೇಳಿದಾಗ ಮೈತ್ರೇಯ ಹೇಳಿದ, ಹಾಗಿದ್ರೆ ನಾನು ಒಳ್ಳೆಯ ಕುಲದಲ್ಲಿ ಪ್ರಾಜ್ಞನಾಗಿ ಬಹುಶ್ರುತನಾಗಿ ಹುಟ್ಟುತ್ತೇನಾ? ಹುಟ್ಟಿದ್ನ? ಖಂಡಿತ. ಅಸಂಶಯಂ ಮಹಾಪ್ರಾಜ್ಞ ಯಥೈವ ತಥೈವ ತತ್ ಅನುಜ್ಞಾತಸ್ತು ಭವತಾ ಕಿಂಚಿತ್ ಬ್ರೂಯಾಮಹಂ ವಿಭೋ. ಹೌದು, ನೀನು ಅನುಮತಿ ಕೊಟ್ಟರೆ ನಿನ್ನ ಬಗೆಗೆ ನಾನು ಹೇಳ್ತೇನೆ ಎಂದ. ಅದಕ್ಕೆ ವೇದವ್ಯಾಸರು ಹೀಗೆ ಗೊತ್ತಿದೆ ನೀನು ಏನು ಅಂತ ಹೇಳಿದರು ಅಂತ ಹೇಳಿದಾಗ ಅವನು ಕೇಳಿದ, ಹಾಗಾದರೆ ಹೇಳಿ ಇಂದ. ನಿರ್ದೋಷಂ ನಿರ್ಮಲಂ ಚೈವ ವಚನಂ ಸತ್ಯ ಸಂಹಿತಂ ವಿದ್ಯಾ ತಪೋಭ್ಯಾಂ ಹಿ ಭವಾನ್ ಭಾವಿತಾತ್ಮಾನ ಸಂಶಯ. ನಿರ್ದುಷ್ಟವಾದ ನಿರ್ಮಲವಾದ ಸತ್ಯದಿಂದ ಕೂಡಿದ ಮಾತು, ವಿದ್ಯೆ ಹಾಗೂ ತಪಸ್ಸು, ಅದರಿಂದಲೇ ಒಬ್ಬ ಎತ್ತರಕ್ಕೆ ಏರೋದು. ಇದೇ ಲಾಭ. ಇದು ಲಾಭ ಅಂತ ನಾನು ಬುದ್ಧಿಯಿಂದ ನೋಡ್ತಾ ಇದ್ದೇನೆ. ನನ್ನನ್ನು ನೋಡಿದರೆ ನಿನ್ನ ಅಭ್ಯುದಯ ಶುರು. ತಪಸ್ಸು, ಶ್ರುತ, ನಿಷ್ಕಾಮವಾದ ಕರ್ಮ, ಇವು ಮೂರು ಗುಣಗಳಿಂದ ಕೂಡಿದ್ರೆ ಅವನನ್ನು ಬ್ರಾಹ್ಮಣ ಅಂತ ಕರೀತಾರೆ. ಈ ಜ್ಞಾನಿ ತೃಪ್ತನಾದರೆ ಪಿತೃಗಳು ತೃಪ್ತರಾದ ಹಾಗೆ, ದೇವತೆಗಳು ತೃಪ್ತರಾದ ಹಾಗೆ. ಆದ್ದರಿಂದ ಅಸಂಸ್ಕಾರಾತ್ ಕ್ಷತ್ರ ವೈಶ್ಯೌ ನಶ್ಯೇತೆ ಬ್ರಾಹ್ಮಣಾದೃತೆ. ಬ್ರಾಹ್ಮಣ ಇಲ್ಲದಿದ್ದರೆ ಸಂಸ್ಕಾರ ಕೊಡೋರು ಯಾರು? ಸಂಸ್ಕಾರ ಕೊಡೋರು ಯಾರು? ಜ್ಞಾನಿಯಾದವನು ಇಡೋ ಹೋದ್ರೆ ಈ ರೀತಿ ನಿಮ್ಮ ಮಾತನ್ನು ಸಂಸ್ಕರಿಸಿಕೊಳ್ಳಿ, ಈ ರೀತಿ ನಿಮ್ಮ ಮನಸ್ಸನ್ನು ಸಂಸ್ಕರಿಸಿಕೊಳ್ಳಿ ಅಂತ ಹೇಳೋರು ಯಾರು? ಆದ್ದರಿಂದ ಆ ಒಬ್ಬ ಜ್ಞಾನಿಯನ್ನ, ಶಾಸ್ತ್ರ ಸಂಪನ್ನನಾದವನನ್ನು ಸಮಾಜ ನೋಡಿಕೊಳ್ಳಬೇಕು. ಪ್ರತಿಗ್ರಹೀತ ದಾನಸ್ಯ ವೃಥಾ ಸ್ಯಾತ್ ಧನಿನಾಂ ಧನಂ. ದಾನ ತಗೊಳ್ಬೇಕು, ಯಾರು ಕೊಡ್ತಾರೋ ಅವ್ರು ತಗೊಳ್ಳಿ. ಇವತ್ತು ಏನಾಗಿದೆ ಪರಿಸ್ಥಿತಿ ಅಂದರೆ, ಬಡವರಿಗೆ ಏನಾದರೂ ದಾನ ಮಾಡ್ತಾ ಇದ್ದರೆ ಅವರಿಗೆ ಸಮಾಧಾನ ಇಲ್ಲ. ನಮ್ಮ ಹಕ್ಕು ಇದು ಅಂತ ಭಾವನೆ, ಅವ್ರ ಬಗ್ಗೆ ಕೃತಜ್ಞತೆ ಇತ್ಯಾದಿಗಳು ಕಣ್ಮರೆಯಾಗಿ ಹೋಗಿದೆ. ಅವ್ರು ಹೇಗೆ ಮಾಡ್ತಾರೆ ಅಂದರೆ, ಇವರು ಗಳಿಸಿದ್ದಾರೆ ಕೊಡಬೇಕು ಅನ್ನೋದು ಹಕ್ಕು ಅಂತ ಮಾಡಿಕೊಂಡಿದ್ದಾರೆ. ವಾಸ್ತವವಾಗಿ ಅದು ಹಕ್ಕು ಅಲ್ಲ. ಯಾಕೆ ಗೊತ್ತಾ? ನಮಗೆ ಕಮ್ಯುನಿಸಂನ ಇನ್ಫ್ಲೂಯೆನ್ಸ್ ಜಾಸ್ತಿ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈಗ ಬಡವರು ಅಂತ ಯಾರು ಪರಿಗಣಿತರಾಗಿದ್ದಾರೆ ಅಥವಾ ಯಾರು ತಮ್ಮನ್ನು ಬಡವರು ಅಂತ ಅಂದ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಉಳ್ಳವರ ಮೇಲೆ ದ್ವೇಷ. ಬಹಳ ಹಿಂದೆ ಬಂದಿತ್ತು. ಶ್ರೀಮಂತರನ್ನು ಓಲೈಸಬೇಕು ರಾಜ, ನನಗೂ ಸೇರಿಸಿ ಊಟಕ್ಕೆ ಹಾಕ್ತಾ ಇದ್ದೀರಾ ಅಂತ ಉದ್ಯಮಿಗಳಿಗೆ ಹೇಳಬೇಕು. ಯಾಕೆಂದ್ರೆ ಸಂಪತ್ತನ್ನ ಕ್ರಿಯೇಟ್ ಮಾಡಿದ ಮೇಲೆ ಸಂಪತ್ತಿನ ಹಂಚಿಕೆ ಮೊದಲು ಕ್ರಿಯೇಟ್ ಮಾಡಿ ಆಮೇಲೆ ಹಂಚೋದು. ಅದರಿಂದಾಗಿ ಕ್ಯಾಪಿಟಲಿಸಂ ಇಲ್ಲದೆ ಸೋಷಿಯಲಿಸಂ ಇಲ್ಲ.
If there is no capitalism, socialism will not be. ಇದು ಇರುವ ತಥ್ಯ. ಆದರೆ ಇದೇ ಅರ್ಥ ಆಗ್ತಾ ಇಲ್ಲ. ಶ್ರೀಮಂತರನ್ನು ದ್ವೇಷ ಮಾಡು, ಇದು ಸಮಸ್ಯೆ. ಮೊದಲು ಸಂಪತ್ತನ್ನು ಉತ್ಪಾದನೆ ಮಾಡಿದ್ರೆ ಸರಿ. ಅದರಿಂದ ಯಾರು ಹಾಗಾದರೆ ದಾನ ಪಡೆಯಲಿಕ್ಕೆ ಅರ್ಹನಾದವನು ಯಾರು? ಯಾರು ಸಂಯಮದಿಂದ ಶಾಸ್ತ್ರಾಧ್ಯಯನದಲ್ಲಿ ತೊಡಗಿರ್ತಾನೋ ಅವನು ಕೊಡಬೇಕು. ಯಾರಿಗೆ ಅಧ್ಯಯನ ಇಲ್ವೋ ಅವನಿಗೆ ಕೊಟ್ಟರೆ ಅವನದನ್ನು ಅಧಿಕಾರ, ಅರ್ಹತೆ ಅಂತ ಅನ್ಕೋತಾನೆ. ಇಲ್ಲ ನಾವು ಅದರಿಂದ ಏನಾದರೂ ಓಟ್ ಗೀಟ್ ತಗೊಳ್ತೀವಿ ಅಂದರೆ ಅದು ವಿನಿಮಯ ಆಗುತ್ತೆ. ಶುದ್ಧ ದಾನ ಏನಕ್ಕೆ? ದೇವರನ್ನ ಪ್ರೀತಿಗೊಳಿಸಲಿಕ್ಕೆ ಬಿಟ್ಟರೆ ಇನ್ನೇನಿಗೆ ಬಳಕೆ ಆಗುತ್ತೆ? ಇದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ. ಇವಾಗ ರೋಟರಿ ಕ್ಲಬ್ ಇದೆ, ಬೇಕಾಷ್ಟು ಲಯನ್ಸ್ ಕ್ಲಬ್ ಇದೆ. ಎಲ್ಲ ಕ್ಲಬ್ಗಳು ಪಾಪ ಅವರು ನಿರ್ಮಲ ಭಾವದಿಂದಲೇ ಸೇವೆ ಮಾಡ್ತಾರೆ, ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ಆದರೆ ಯಾರಿಗೆ ಮಾಡ್ತಾ ಇದ್ದಾರೆ? ಯಾರಿಗೆ ಕೃತಜ್ಞತೆ ಇಲ್ಲವೋ ಅವ್ರಿಗೆ. ಯಾರು ಒಳಗಡೆಯಿಂದ ಇವ್ರ ಬಗ್ಗೆ ದ್ವೇಷ ಇಟ್ಕೊಂಡಿರ್ತಾರೋ ಅವರಿಗೆ. ನೀವು ಮಾಡಿ, ನಾವು ತಗೊಳ್ಳಿಕ್ಕೆ ಇರೋದು, ನಮ್ಮ ಅರ್ಹತೆ ಇದು ಅಂತ ಯಾರು ಅಂದ್ಕೊಂಡಿರ್ತಾರೋ ಅವ್ರಿಗೆ. ಆದರೆ ಸಮಾಜದ ಪ್ರಜ್ಞಾಶುದ್ಧಿ ಆಗೋದು ಹೇಗೆ ಅಂತ ಪ್ರಶ್ನೆ. ಯಾವುದೇ ಸಮಾಜ ಎಲ್ಲ ಶುದ್ಧಿಗಿಂತ ಪ್ರಜ್ಞಾಶುದ್ಧಿ ಮುಖ್ಯ. ಪ್ರಜ್ಞಾಶುದ್ಧಿಯ ವಿಚಾರ ಬಂದಾಗ ಇದು ಯಾವುದು ನಡೀತಾ ಇಲ್ಲ. ದಾನ ಯಾರಿಗೆ ಕೊಡ್ತಾ ಇದ್ದೀವಿ ಅಂದ್ರೆ ಅಪಾತ್ರರಿಗೆ ಕೊಡ್ತಾ ಇರೋದು. ನೀವು ನೋಡಿ, ಸರ್ಕಾರದ ಹೆಚ್ಚಿನ ಏನು ಯೋಜನೆಗಳೆಲ್ಲ ಯಾರು ಫಲ ಅನುಭವಿಸ್ತಾ ಇದ್ದಾರೆ? ಹಾಗಂತ ಅವರು ಅದಕ್ಕೆ ನಿಷ್ಠರಾಗಿದ್ದಾರಾ? ಇಲ್ಲ. ಅದರಿಂದಾಗಿ ಎಂತಹ ಒಂದು ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ದೇವೆ ನಾವು. ಅದರಿಂದಾಗಿ ದಾನ ಪಡೀಲಿಕ್ಕೆ ಯಾರಿಗೆ ಅರ್ಹತೆ ಇದೆ ಅಂದರೆ ಯಾರು ತನ್ನ ಬಾಳನ್ನ ಅಧ್ಯಯನಕ್ಕೆ ಮೀಸಲಾಗಿಟ್ಟಿರ್ತಾನೋ ಅವನಿಗೆ ಎಂದು. ಅದು ಹೇಳಿದ್ರಲ್ಲಿ ಕಾರಣ ಇದೆ. ಈ ಹಿನ್ನೆಲೆಯಲ್ಲಿ ಬ್ರಾಹ್ಮಣಶ್ಚೇನ್ನ ವಿದ್ಯೇತ ಶ್ರುತವೃತ್ತೋಪಸಂಹಿತ ಪ್ರತಿಗ್ರಹೀತ ದಾನಸ್ಯ ವೃಥಾಸ್ಯ ಧನಿನಾಂ ಧನಂ. ಒಬ್ಬ ವಿದ್ಯಾವಂತನಿಗೆ ನೀವು ಕೊಡದಿದ್ದರೆ ಹಣವಂತರ ಹಣ ಸುಮ್ಮನೆ ಖರ್ಚಾಗತ್ತೆ. ದಾನವನ್ನು ಪಡೆಯಲಿಕ್ಕೆ ಆಂತರಿಕ ಅರ್ಹತೆಯನ್ನು ಪರಿಗಣಿಸಬೇಕಾ, ಪರಿಗಣಿಸಬಾರ್ದಾ? ಈಗ ನಾವು ಒಬ್ರಿಗೊಂದು ದಾನ ಕೊಡ್ತೀವಿ, ಅವನಿಗೇನು ಅರ್ಹತೆ ಇದೆ? ಕೇವಲ ಬಡವ ಅನ್ನೋದಷ್ಟೇ ಅರ್ಹತೆಯ? ಅದು ಸೋಮಾರಿತನದಿಂದಲೂ ಬಂದಿರಬಹುದು. ಆ ಬಡತನ ಮಿತಿಮೀರಿದ ಅಹಂಕಾರದಿಂದ ನಾನು ಅಲ್ಲಿ ಕೆಲಸಕ್ಕೆ ಹೋಗಲ್ಲ, ಇಲ್ಲಿ ಕೆಲಸಕ್ಕೆ ಹೋಗಲ್ಲ ಅನ್ನೋದ್ರಿಂದಲೂ ಬಂದಿರಬಹುದು. ದಡತನದಿಂದಲೂ ಬಂದಿರಬಹುದು. ಅದರಿಂದ ದಾನ ಕೊಡ್ಲಿಕ್ಕೆ ಆ ವ್ಯಕ್ತಿಯ ಒಳಗಡೆ ಏನು ಕ್ವಾಲಿಟಿ ಇದೆ ಅಂತ ನೋಡಬೇಕು. ನೋಡದೆ ಕೊಟ್ರೇನ್ರಿ ಆಗತ್ತೆ? ನನ್ನ ಊರು ನನ್ನ ಜನ ಅನ್ನೋದು ಸುಲಭ. ಆದರೆ ಪರಿಣಾಮ ಏನಾಗುತ್ತೆ? ಅವ್ರು ನಾಳೆ ಉಲ್ಟಾ ತಿರುಗಿ ಬಿಡುತ್ತಾರೆ. ಜಾಸ್ತಿ ಮಾಡಿ ಶುರು ಮಾಡ್ತಾರೆ. ನೀವು ಒಂದಿಷ್ಟು ದಾನ ಮಾಡ್ತಾ ಇರ್ತೀರ, ಜಾಸ್ತಿ ಮಾಡ್ರಿ, ಯಾಕೆಂದ್ರೆ ಈ ಕಾಲದ ಅಗತ್ಯ ಜಾಸ್ತಿ ಆಗಿದೆ ಅಂತ ಶುರು ಮಾಡ್ತಾರೆ ಅವರು. ನಾನು ಒಂದು ವಿಡಿಯೋ ನೋಡಿದ್ದೆ. ನಾನು ಅವಾಗ ಸುವರ್ಣದಲ್ಲಿದ್ದಾಗ ಒಂದು ವಿಡಿಯೋ ವೈರಲ್ ಆಗಿತ್ತು.
ಅವಾಗ ಈ ತರಹ ಎಲ್ಲ ಇರಲಿಲ್ಲಲ್ಲ. ಈ ತರಹ ಈ ಸೋಷಿಯಲ್ ಮೀಡಿಯಾ ಹಂಗೆ ಬೆಳೆದಿರಲಿಲ್ಲ. 2015 ನಂತರ ಇವೆಲ್ಲ ಆಗಿದ್ದಿದ್ದು. 2015 ತನಕ ಅಲ್ಲಿ ಆಚೆ ಆಚೆ ಈಚೆ ಕೆಲಸ ಮಾಡ್ತಾ ಇದ್ದಾಗ ಒಂದು ಪ್ರಸಂಗ ಆಗಿತ್ತು. ಅಕ್ಕಿ ಉಚಿತವಾಗಿ ಕೊಡ್ತಾ ಇದ್ದೀರಾ, ಬೇಳೆ ಯಾಕೆ ಉಚಿತವಾಗಿ ಕೊಡ್ತಾ ಇಲ್ಲ ಅಂತ ಒಬ್ಳು ಮಹಿಳೆ ಕೇಳ್ತಾ ಇದ್ಲು. ಯಾರು ಕೇಳ್ತಾ ಇದ್ದಾರೆ ನಿಮ್ಗೆ ಗೊತ್ತಿರತ್ತೆ. ಮೈವೆತ್ತ ಕಪ್ಪು, ಬಟ್ಟೆಯೂ ಕಪ್ಪು, ಮನಸ್ಸು ಕಪ್ಪು. ಅವ್ರು ಏನು ಕೇಳಿದ್ದು, ಅಕ್ಕಿ ಏನೋ ಉಚಿತವಾಗಿ ಕೊಡ್ತಾ ಇದ್ದೀರಾ, ಬೇಳೆ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳಿದ್ಲು ಅವಳು. ಆಯ್ತು ಕೊಡ್ತೀನಿ ಇಂದ ಅವನು ಮುಖ್ಯಮಂತ್ರಿ. ಈ ತರಹ ಇರುತ್ತೆ. ಅದರಿಂದಾಗಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ, ಇನ್ನು ಜಾಸ್ತಿ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದನ್ನು ಉಪಯೋಗಿಸ್ಕೊಂಡು ನಾವು ಕೊಡುವಂತಾಗಬೇಕು ಅನ್ನೋದು ಇರಲ್ಲ. ಅದರಿಂದಾಗಿ ಗಂಭೀರವಾಗಿ ಹೇಳಿದ್ರು, ಪ್ರತಿಗ್ರಹೀತ ದಾನಸ್ಯ ಶ್ರುತ ವೃತ್ತೋಪಸಂಹಿತನಾದ ಜ್ಞಾನಿಯೊಬ್ಬ ಇಲ್ಲದಿದ್ದರೆ ದಾನ ತೆಗೆದುಕೊಳ್ಳಿಕ್ಕೆ ಯೋಗ್ಯನಾದ ವ್ಯಕ್ತಿಯೇ ಇಲ್ಲದಂತೆ ಆಗತ್ತೆ. ಈ ಮಾತಿಗೆ ಎಷ್ಟು ಅರ್ಥ ಇದೆ. ಅನ್ನಂ ಹ್ಯವಿದ್ವಾನ್ ಹಂತ್ಯೇವಂ ಅವಿದ್ವಾಂಸಂಚ ಹಂತಿ ತತ್ ತಚ್ಚಾನ್ಯಂ ಹಂತಿ ಯಚ್ಚಾನ್ಯತ್ ಸ ಭುಕ್ತ್ವಾ ಹನ್ಯತೆ ಬುಧಾ. ಇಲ್ರಿ, ನಾವು ದಾನ ಮಾಡ್ತೀವಿ ಅಷ್ಟೇ, ನೀವು ಹೇಳೋ ತರಹ ಕೆಟಗರಿಯನ್ನು ನೋಡಲ್ಲ, ನೀವು ಹೇಳುವ ತರಹ ಕ್ವಾಲಿಫಿಕೇಶನ್ಗಳನ್ನು ಗಮನದಲ್ಲಿ ಯಾವನಿಟ್ಕೋತಾನೆ. ಸರ್ವರಿಗೂ ಸಮಬಾಳು ಸಮಪಾಲು ಕೊಡ್ತಾ ಇದ್ದೀವಿ ಅಷ್ಟೇ ಅಂದ್ರೆ ಪರಿಣಾಮ ಏನು? ಅನ್ನಂಹೆ ಅವಿದ್ವಾನ್ ಹಂತಿ, ಆ ಅನ್ನವೆಷ್ಟು ಜ್ಞಾನಕ್ಕೆ ಉಪಯೋಗ ಆಗಲಿಲ್ಲ. ಅವನ ಮನಸ್ಸಿನ ಒಳ ಬಗೆಯನ್ನು ತಿದ್ದಲಿಲ್ಲ, ಅವನ ವರ್ತನೆಯನ್ನು ತಿದ್ದಲಿಲ್ಲ ಆ ಅನ್ನ. ಅನ್ನಂ ಹಿ ಅವಿದ್ವಾನ್ ಹಂತ್ಯೇವಂ ಅವಿದ್ವಾಂಸಂಚ ಹಂತಿ ತತ್. ನಾವು ಕೊಡುವ ಬಿಟ್ಟಿ ಅನ್ನ ದಾನ ಅವಿದ್ವಾಂಸಂ, ಈಗಾಗಲೇ ದಡ್ಡನಾದವನನ್ನ ಕ್ರೂರಿಯನ್ನಾಗಿಯೂ ಮಾಡುತ್ತೆ. ತಚ್ಚ ಅನ್ಯಂ ಹಂತಿ ಯಚ್ಚಾನ್ಯತ್, ಆ ಎರಡೂ ಸೇರಿ ಈಗಾಗಲೇ ಹತವಾದ ಅನ್ನ, ಹತವಾದ ಅವಿದ್ವಾನ್ ಇಬ್ರು ಸೇರಿ ಇನ್ನೊಬ್ಬನನ್ನು ಕೊಲ್ತಾರೆ. ಹೌದೌದೌದು. ಸಭುಕ್ತ್ವಾ ಹನ್ಯತೆ ಬುಧ. ಅದರಿಂದಾಗಿ ಅಬುಧ ಭುಕ್ತ್ವಾ ಹನ್ಯತೆ, ಜ್ಞಾನಿಯಲ್ಲದವನು, ಜ್ಞಾನಕ್ಕೆ ವಿರೋಧಿಯಾಗಿರುವವನು ಉಂಡು ಕೊಲ್ತಾನೆ. ಪ್ರಗೃಹ್ಯಾನ್ನ ಮದನ್ ವಿದ್ವಾನ್ ಪುನರ್ಜನಯತೀಶ್ವರ ಸದಾ ತಾಜಾಯತೆ ತಸ್ಮಾತ್ ಸೂಕ್ಷ್ಮ ಏವಂ ವ್ಯತಿಕ್ರಮ. ಆದರೆ ನೈತಿಕ ಪ್ರಜ್ಞೆ ಇರುವವನು, ದಾನಕ್ಕೆ ಅರ್ಹನಾದವನು ಅನ್ನದ ಜೊತೆಗೆ ಪ್ರಜ್ಞೆಯನ್ನು ಹುಟ್ಟಿಸ್ತಾನೆ. ಸದಾತ ಜಯತೆ, ನಾನು ಕೊಟ್ಟ ಅನ್ನ ಯಥಾರ್ಥ ಜ್ಞಾನವಾಗಿ ಪರಿವರ್ತನೆ ಆಗೋದ್ರಿಂದ ದಾತ ಜಯತೆ, ದಾತೃ ಎತ್ತರಕ್ಕೆ ಏರ್ತಾನೆ. ಸೂಕ್ಷ್ಮ ಏವಂ ವ್ಯತಿಕ್ರಮ, ಈ ನಡೆ ಬಹಳ ಸೂಕ್ಷ್ಮ. ಈ ಪ್ರಕ್ರಿಯೆ, ಈ ಪ್ರೊಸೀಜರೇ ಯಾರ ಗಮನಕ್ಕೂ ಬಂದಿಲ್ಲ. ಈ ರೀತಿ ಹೇಳುತ್ತಾರೆ. ಪ್ರಗೃಹ್ಯ ಅನ್ನಮದನ್ ವಿದ್ವಾನ್ ಪುನರ್ಜನಯತೀಶ್ವರ ಸದಾತ ಜಾಯತೆ ತಸ್ಮಾತ್ ಸೂಕ್ಷ್ಮ ಏವಂ ವ್ಯತಿಕ್ರಮ. ಬ್ರಾಹ್ಮಂ ಹ್ಯನುಪಯೋಗೀಯೋ ದದಚ್ಚಾನ್ನಮ ಸಂಚಯಂ ಯಸ್ತಾರಯತಿ ವೈ ವಿದ್ವಾನ್ ಪಿತೃನ್ ದೇವಾನ್ ಸದಾಮೃತಾನ್. ಬ್ರಾಹ್ಮಂ ಹಿ ಅನುಪಯೋಗಿ ಅನ್ನಂ ಅಸಂಶಯಂ ತಾರಯತಿ. ಒಬ್ಬ ಅವನು ಕೊಟ್ಟ ಅನ್ನ ಒಳಿತಿಗೆ ಅನುಕೂಲವಾಗಿದ್ದರೆ
ಜ್ಞಾನಕ್ಕೆ ಅನುಕೂಲವಾಗಿದ್ದರೆ ತಾರಯತಿ, ತನ್ನ ಪಿತೃಗಳನ್ನು ದೇವತೆಗಳನ್ನು ದಾಟಿಸ್ತಾನೆ ತನ್ನ ಒಳ್ಳೆಯ ನಡತೆಯಿಂದ. ಯದೇವ ದದತ ಪುಣ್ಯಂ ತದೇವ ಪ್ರತಿಗೃಹ್ಣತಃ ನಹಿ ಏಕಚಕ್ರಂ ವರ್ತೇತ ಇತ್ಯೇವ ಮೃಷಯೋ ವಿದುಹು. ಇದು ದಾನಚಕ್ರ. ಅನ್ನಚಕ್ರ ಇದ್ದ ಹಾಗೆ ಇದು ದಾನಚಕ್ರ. ಕೊಡುವವನಿಗೆ ಏನು ಪುಣ್ಯವೋ ತೆಗೆದುಕೊಳ್ಳುವವನಿಗೂ ಅಷ್ಟೇ ಪುಣ್ಯ. ಯಾವಾಗ ಅವನು ಸ್ವಾಧ್ಯಾಯದಲ್ಲಿ ಅಥವಾ ಜ್ಞಾನನಿಷ್ಠವಾದ ಬಾಳು ಇದ್ರೆ. ಬಹಳ ವಿಚಿತ್ರ, ಆಶ್ಚರ್ಯ ಆಗತ್ತಲ್ಲ ಹೇಗೆ ಹೇಳಿದ್ದಾರೆ ಅಂತ. ದಾನ ಧರ್ಮ ಪರ್ವ ಈ ಥರದ ಅಂಶಗಳನ್ನು ಹೇಳಬೇಕಲ್ವ. ಯಶ್ಚೈವ ಬ್ರಾಹ್ಮಣಸ್ತಾತ ಶ್ರುತವೃತ್ತೋಪಸಂಹಿತಃ ತತ್ರ ದಾನಫಲಂ ಪುಣ್ಯಂ ಯಹ ಚಾಮುತ್ರ ಚಾಶ್ನುತೆ. ಅದರಿಂದಾಗಿ ಎಲ್ಲಿ ನೀವು ಜಾಸ್ತಿ ಜನರು ಕೊಡ್ತೇವೆ ಅಂತ ಇಟ್ಕೊಳ್ತೀರಾ ಅಲ್ಲಿ ನೈತಿಕತೆ ಹಳ್ಳ ಹಿಡಿತು ಅಂತ ಅರ್ಥ. ನೀವು ಓಟಿಗಾಗಿ ಅದು ವಿನಿಮಯ ಆಗತ್ತೆ. ಓಟಿಗಾಗಿಯೋ ಮೆಚ್ಚುಗೆಗಾಗಿಯೋ ಕೊಡಬೇಡಿ. ಯೇ ಯೋನಿ ಶುದ್ಧ ಸತತಂ ತಪಸ್ಯಭಿರತಾ ಭೃಶಂ ದಾನಾಧ್ಯಯನ ಸಂಪನ್ನಾ ತೇನ ಪೂಜ್ಯತಮಾ ಸದಾ. ಯಾರು ಯೋನಿ ಶುದ್ಧರಾಗಿರ್ತಾರೆ, ಯಾರು ತಪಸ್ಸಿನಲ್ಲಿ ತೊಡಗಿರ್ತಾರೆ, ಯಾರು ದಾನಾಧ್ಯಯನ ಸಂಪನ್ನರೋ ಅವರು ಪೂಜ್ಯರು. ಹೌದು, ಎಲ್ಲ ಎಲ್ಲ ಬುಕ್ ಆಫ್ ರಿಲಿಜನ್ಗಳಲ್ಲಿ, ಎಲ್ಲ ಧರ್ಮಶಾಸ್ತ್ರಗಳಲ್ಲಿ ಅನ್ನದಾನ ಹೇಳಿದ್ದಾರೆ. ಆದರೆ ಅನ್ನದಾನಕ್ಕೆ ಯೋಗ್ಯರು ಯಾರು ಅಂತ ಹೇಳಿದ್ದಿಲ್ಲ ಮಾತ್ರ. ಅನ್ನದಾನದ ಚಕ್ರವನ್ನು ಹೇಳಿದ್ದಿಲ್ಲ ಮಾತ್ರ. ಇನ್ನು ಶ್ರೀಮಂತಿಕೆ ಅನ್ನೋದು ಮಹಾಪಾಪ ಅಂತು ಬೈಬಲ್. ಬೈಬಲ್ ಹೇಳುತ್ತೆ, ಎ ಕ್ಯಾಮಲ್ ಕ್ಯಾನ್ ಪಾಸ್ ಇನ್ ದಿ ನೀಡಲ್ ಆಫ್ ಪಿನ್. ಆ ಸಣ್ಣ ಸೂಜಿಯ ಮೂಲಕ ಹೊರಟೋಗ್ಬಿಡ್ಬೋದು. ಆದರೆ ರಿಚ್ ಮ್ಯಾನ್ ಕೆನಾಟ್ ಗೋ ಥ್ರೂ ಹೆವನ್. ಯಾಕೆ? ಆ ವೆಲ್ತ್ ಅನ್ನೋದು ಸಿನ್ ಇಟ್ ಸೆಲ್ಫ್. ವೆಲ್ತ್ ಇಸ್ ಸಿನ್ ಇಟ್ ಸೆಲ್ಫ್. ಆ ಭಾವ ಬಡವರಾಗಲಿಕ್ಕೆ ಪ್ರಚೋದನೆ ನೀಡಿತ್ತು. ನಾವು ಬಡವರಾಗಲಿಕ್ಕೆ ಪ್ರಚೋದನೆ ನೀಡಲಿಲ್ಲ. ಬಡವರು ಬಡವರಾಗಿರಿ, ಶ್ರೀಮಂತರು ಶ್ರೀಮಂತರಾಗಿರಿ. ನಮ್ಮ ಕ್ಷೇಮೇಂದ್ರನ ಬಗ್ಗೆ ಹೇಳಬೇಕು ನಿಮಗೆ. ಕ್ಷೇಮೇಂದ್ರ ಅವನು ಒಂದು ಪುಟ್ಟ ಕೃತಿ, ಸೇವ್ಯ ಸೇವಕೋಪದೇಶ ಅಂತ. ಅದರಲ್ಲಿ ನಿಮಗೆ ಸೇವೆ ಮಾಡಲಿಕ್ಕೆ ಮನಸ್ಸಿದ್ರೆ ಸೇವಕರಾಗಿರ್ಬೋದು, ಯಾವ ತೊಂದರೆಯೂ ಇಲ್ಲ. ಸೇವೆ ಮಾಡಲಿಕ್ಕೆ ಮನಸ್ಸಿಲ್ಲದೆ ಹೋದರೆ ಇನ್ನೆರಡು ಆಗಲಿಕ್ಕೆ ಅವಕಾಶ ಉಂಟು. ಒಂದು ಸೈನಿಕನಾಗ್ಬೋದು, ಇನ್ನೊಬ್ಬ ಯತಿ ಆಗಬಹುದು. ನಿಮಗೆ ಸೇವೆ ಮಾಡಲಿಕ್ಕೆ ಇಷ್ಟ ಇಲ್ಲದೆ ಹೋದರೆ ಆಚೆ ಬನ್ನಿ, ಯತಿಯಾಗಿ ಅಂತ. ನೋಡಿ, ಇದೇ ಮಾರ್ಕ್ಸ್, ಲೆನಿನ್, ಎಂಗಲ್ಸು, ಚೆಗುವೆರಾ ಕೈಗೆ ಸಿಕ್ಕಾಗ ಏನಾಯ್ತು? ನಿಮಗೆ ಸೇವೆಯಲ್ಲಿ ನೀವಿಷ್ಟು ದೋಷಗಳನ್ನು ಕಾಣ್ತಾ ಇದ್ರೆ ಬಂಡಾಯ ಹೇಳ್ರಿ ಅಂದ್ರು. ಇವರು ಉಪಜೀವಿಸ್ತಾ ಇರೋದೇ ಅದನ್ನ. ನೀವು ಈ ಕಾಳಿದಾಸ ಫಿಲ್ಮಲ್ಲಿ ನೋಡಿರ್ತೀರ, ತಾನು ನಿಂತ ಕೊಂಬೆಯನ್ನು ತಾನೇ ಕೊಡ್ಕೊಳ್ತಾ ಇರೋದು ಅಂತ. ಕಮ್ಯುನಿಸ್ಟ್ರೇನು, ಅವರು ಅದೇ. ಎಷ್ಟು ಫ್ಯಾಕ್ಟರಿಗಳಲ್ಲಿ ಲಾಕೌಟ್ ಆಗಿಲ್ಲ. ಅದರಿಂದ ನಮ್ಮಲ್ಲಿ ಇರೋ ಅಪ್ರೋಚ್ ಬೇರೆ, ಅವರಲ್ಲಿರುವ ಅಪ್ರೋಚ್ ಬೇರೆ. ಹೌದು, ದಾನವನ್ನು ಎಲ್ಲವೂ ಹೇಳ್ತಾ ಇದೆ,
ಆದರೆ ಆ ದಾನದ ಸೂಕ್ಷ್ಮ ವಿಜ್ಞಾನವನ್ನು ಇದು ಮಾತ್ರ ಹೇಳ್ತಾ ಇರೋದು. ತೈರ್ಹಿ ತದ್ಭಿಕೃತ ಪಂಥಾ ದೇವಯಾನೋ ನ ಮುಹ್ಯತೆ. ಅದರಿಂದಾಗಿ ದಾನ ಕೊಡೋದು ಎಷ್ಟು ಪವಿತ್ರವೋ ದಾನ ತಗೊಳ್ಳೋದು ಅಷ್ಟೇ ಪವಿತ್ರವಾದ ಕೆಲಸ. ಆದರೆ ದಾನಕ್ಕೆ ಬೇಕಾದ ಅರ್ಹತೆಯನ್ನು ಪಡೆದಿರಬೇಕಷ್ಟೇ. ಅರ್ಹತೆ ಏನು? ಇದು ನಿಮ್ಮ ಅಸಾಮರ್ಥ್ಯ ಅಲ್ಲ ಅರ್ಹತೆ, ನಿಮ್ಮ ಬಡತನ ಅಲ್ಲ ಅರ್ಹತೆ, ಮತ್ತೆ ದಾನವನ್ನು ಸ್ವೀಕರಿಸಲು ಇರುವ ಅರ್ಹತೆ ಏನು ಅಂದರೆ ಒಂದರ ಅರಿವಿಗಾಗಿ ಜೀವನವನ್ನು ಮುಡಿಪಾಗಿ ಇಟ್ಟಿರುವುದು, ಅದೇ ಅರ್ಹತೆ. ಏವ ಮುಕ್ತಸ್ಸ ಭಗವಾನ್. ಮತ್ತೆ ದಾನ ತಗೊಂಡ್ರೆ ಪಾಪ ಅಂತೆಲ್ಲ ಹೇಳ್ತಾರಲ್ಲ, ಹೌದು, ಮತ್ತೆ ಅದ್ರ ಲೋಭ ಬೆಳಿಬಾರದು ಅಂತ ಆ ರೀತಿ ಹೇಳಿದ್ದಾರೆ. ನೀವು ಈ ತರಹ ದಾನ ತಗೊಂಡ್ರೆ ಹೋಗಿ ಸ್ನಾನ ಮಾಡಬೇಕು, ಜಪ ಮಾಡಬೇಕು, ಹೌದು, ದಾನ ಅನ್ನೋದೊಂದು ಚಟ ಆಗಬಾರ್ದು ಅನ್ನೋ ಕಾರಣಕ್ಕೂ ಹೇಳಿರ್ತಾರೆ. ದಿಷ್ಟ್ಯೈತತ್ವಂ ವಿಜಾನಾಸಿ ದಿಷ್ಟ್ಯಾತೆ ಬುದ್ಧಿರೀದೃಚಿ ಲೋಕೋ ಹ್ಯಯಂ ಗುಣಾನೇವ ಭೂಯಿಷ್ಠಂ ಸಂಪ್ರಜಾಯತೆ. ಅನ್ನದಾನಕ್ಕೆ ಹಸಿದವರೆಲ್ಲರೂ ಪಾತ್ರ ಅಂತ ಬೇರೆ ಬೇರೆ ಕಡೆ ಬಂದಿದೆ, ಹೌದು, ಖಂಡಿತ. ಅನ್ನಸ್ಯ ಕ್ಷುಧಿತಂ ಪಾತ್ರಂ ಅಂತ. ಇದು ನಿರಂತರವಾದ ದಾನ. ಅದು ತಾತ್ಕಾಲಿಕವಾಗಿ ಯಾವುದೇ ಪದವಿಯಲ್ಲಿರಲಿ ಯಾವುದೇ ಇದರಲ್ಲಿರಲಿ ಹಸಿದ ಸಮಯಕ್ಕೆ ಬಂದವನಿಗೆ ಅನ್ನಕ್ಕೆ ಹಾಕುವಂತ. ಇದು ಹಾಗಲ್ಲ, ನಿರಂತರ. ಈ ತಿಂಗಳ ಒಂದು ಸಂಗತಿಯನ್ನು ನಾವು ನೋಡ್ತೇವೆ ಅಂತ ಹೇಳ್ತಾರಲ್ಲ, ಹಾಗಲ್ಲ ಇದು. ನೀವು ಹೇಳಿದ್ದು. ಮತ್ತೆ ಮಧ್ವರು ಇನ್ನೂ ಸೂಕ್ಷ್ಮವಾಗಿ ಹೇಳ್ತಾರೆ, ನಾವೈಷ್ಣವಾಯ ದಾತವ್ಯಂ ನೋದ ಬಿಂದುಂ ನ ತಂಡುಲಂ ಅಂತ ಭಾಗವತ, ಇದು ಗೀತಾ ಭಾಷ್ಯದಲ್ಲಿ ನೆನಪಾಗಿರ್ಬೇಕು. ಅದರಿಂದಾಗಿ ಸ್ವರೂಪವನ್ನು ನೋಡುವ ಶಕ್ತಿ ಇತ್ತು ಅಂದರೆ, ಜೀವಿಯ ಸ್ವರೂಪವನ್ನು ತಿಳ್ಕೊಳ್ಬೇಕು ಅಂದರೆ ಇನ್ನೂ ಸ್ಪೆಸಿಫಿಕೇಶನ್ ಇದೆ. ಇದು ಸಾಧಾರಣ. ಅನ್ನಸ್ಯ ಕ್ಷುಧಿತಂ ಪಾತ್ರಂ ಅನ್ನೋದು ಕಾಮನ್. ದೈನಂದಿನ ದಾನಕ್ಕೇನೆ ಅರ್ಹರಾಗಿರುವವರು ಅಂತ ಹೇಳಿ ನೆಕ್ಸ್ಟ್ ಜೀವನ ಸ್ವರೂಪ ಯೋಗ್ಯತೆಯನ್ನು ನೋಡಿಕೊಂಡು ನೀವು ಅನ್ನವನ್ನು ಕೊಡ್ರಿ ಅನ್ನೋದು ಇನ್ನು ನೆಕ್ಸ್ಟ್. ಅದರಿಂದಾಗಿ ಇದ್ದವರೆಲ್ಲರೂ ದಾನ ಮಾಡಿ ಅಂತ ಹೇಳೋದಲ್ಲ. ದಾನ ಮಾಡಬೇಕಾದವರಲ್ಲೂ ಕೆಟಗರಿಗಳಿದೆ. ಈ ರೀತಿ ಬಹಳ ವಿಚಿತ್ರವಾದ ಒಂದು ಸಂಗತಿಗಳು ಇಲ್ಲುಂಟು. ಈಗ ಒಬ್ಬ ಜ್ಞಾನಿ ಇದ್ದಾನೆ, ಎಲ್ಲೋ ಕೂತು ಜಪ ಮಾಡ್ತಾ ಇರ್ತಾನೆ. ಅವನಿಗೆ ಇದರ ಬಯಕೆಯೇ ಇರೋದಿಲ್ಲ. ಅವನು ದಾನ ಮೊದಲಾದವುಗಳನ್ನು ಮಾಡಬೇಕಾಗಿರಲ್ಲ. ದಾನ, ಸಮಾಜ ಕಲ್ಯಾಣದ ಕೆಲಸ ಅವ್ನು ಮಾಡಬೇಕಾಗಿಲ್ಲ, ಯಾಕೆಂದ್ರೆ ಅದು ಪಡ್ಕೊಂಡಾಗಿದೆ. ಆಯಾ ಲೆವೆಲ್ಲಿನವರಿಗೆ ಮಾಡಬೇಕಾದ ಕೆಲಸಗಳೂ ಇರುತ್ತೆ. ಅದರಿಂದ ಅನ್ನದಾನಕ್ಕೆ ಹಸಿದವರೆಲ್ಲರೂ ಪಾತ್ರ ಅಂತ ಹೇಳಿದೆ, ಹೌದು. ಜ್ಞಾನಿ ಒಬ್ಬನೇ ಪಾತ್ರ ಅಂದರೆ ನಿರಂತರ ದಾನಕ್ಕೆ ಅಂತ ಜ್ಞಾನಿ ಒಬ್ಬನೇ ಪಾತ್ರ. ಇದನ್ನು ತಿಳ್ಕೊಂಡಿರಿ ಮೈತ್ರೇಯರೇ. ರೂಪಮಾನ, ವಯೋಮಾನ, ಧನಮಾನ, ವಿದ್ಯಾಮದ ಇದು ನಿಮಗಿಲ್ಲ. ಇದು ದೇವತೆಗಳ ಅನುಗ್ರಹ. ಯಾಕೆಂದ್ರೆ ನಾವು ಒಳ್ಳೆ ರೂಪ ಇದೆ ಅಂತಂದರೆ ಹೆಮ್ಮೆ ಪಡೋರಿದ್ದಾರೆ, ಅಹಂಕಾರದಿಂದ ಬೇರೆಯವ್ರನ್ನ ನೋಡೋರಿದ್ದಾರೆ. ಯಾಕೆ? ಈ ರೂಪ ಈ ಒಂದು ಜನ್ಮಕ್ಕೆ ಬಂದಿದೆ. ಈ ರೂಪ ಏನಿದೆ ಈ ಒಂದು ಜನ್ಮಕ್ಕೆ ಬಂದಿದೆ. ಇದು ಶಾಶ್ವತವೇ? ಇಲ್ಲಿಯೇ ವಯಸ್ಸಾದ ಮೇಲೆ ಕುಗ್ಗಿ ಹೋಗುತ್ತೆ. ಅದರಿಂದಾಗಿ ರೂಪಮದ ಅನ್ನೋದು ಇದೆ ಅಂದರೆ ಅವನಿಗೆ ದೇಹ ಬೇರೆ ಆತ್ಮ ಬೇರೆ ಅನ್ನೋ ಪ್ರಜ್ಞೆ ಇಲ್ಲ ಅಂತ ಅರ್ಥ. ಇನ್ನು ವಯೋಮಾನ, ಯೌವನದಿಂದ ಬಂದಿರುವ ಸಿಟ್ಟು, ಅಯ್ಯೋ ಈ ಯೌವನವೂ ಒಮ್ಮೆ ಹೊರಟೋಗತ್ತೆ, ಅದರಿಂದಾಗಿ ಸೊಕ್ಕ ಬೇಡ. ಆಮೇಲೆ ಧನಮದ, ವಿದ್ಯಾಮದ. ಆ ವಿದ್ಯೆ ಯಾವ ಥರದ್ದು? ಯತ್ಸ್ವರೂಪದ್ದು, ಅದನ್ನೆಲ್ಲ ನೋಡ್ಕೊಳ್ಬೇಕಾಗತ್ತೆ. ಅದರಿಂದಾಗಿ ಈ ತರಹದ ಮದಗಳು ಕಾಡದಿದ್ದರೆ ಇದು ದೇವಾನುಗ್ರಹ.
ಯತ್ತೇ ತತ್ತೇ ಬಹುಗುಣಂ ದಾನಂ ವರ್ತಯಿಷ್ಯಾಮಿ ತಚ್ಛೃಣು ಧರ್ಮಶಾಸ್ತ್ರಾಣಿ ಚ ತಥಾ ಯಾಶ್ಚ ಕಾಶ್ಚಿತ್ ಪ್ರವೃತ್ತಯಃ ತಾನಿ ಚೈವ ಪುರಸ್ಕೃತ್ಯ ಪ್ರವೃತ್ತಾನಿ ಯಥಾಕ್ರಮಂ. ಇನ್ನು ಧರ್ಮಶಾಸ್ತ್ರಗಳು ಯಾವ್ಯಾವ ಲೆವೆಲ್ಲಿನಲ್ಲಿ ಏನೇನು ಹೇಳುತ್ತೆ ಅನ್ನೋದನ್ನು ಹೇಳ್ತೇನೆ. ಅಹಂ ದಾನಂ ಪ್ರಶಂಸಾಮಿ, ವೇದವ್ಯಾಸರು ಹೇಳೋದು, ನಾನು ದಾನವನ್ನು ಪ್ರಿಫರ್ ಮಾಡ್ತೇನೆ, ನೀನು ತಪಸ್ಸನ್ನು ಇಟ್ಕೊಂಡಿದ್ದೀಯ. ವೇದದ ಆವೃತ್ತಿಯನ್ನು ತಪಸ್ಸು ಅಂತ ಇಟ್ಕೊಂಡಾಗ ಅದು ಸ್ವರ್ಗಕ್ಕೆ ಸಾಧನವೇ. ತಪಸಾ ಮಹದಾಪ್ನೋತಿ ವಿದ್ಯೆಯ ಚೇತಿನ ಶ್ರುತಂ. ತಪಸ್ಸಿನಿಂದ ಮಿಗಿಲಾದದ್ದು, ವಿದ್ಯೆಯಿಂದಲೂ ಮಿಗಿಲಾದದ್ದು ಸಿಗತ್ತೆ. ಯದ್ಯದ್ಧಿ ಕಿಂಚಿತ್ ಸಂಧಾಯ ಪುರುಷಸ್ತಪ್ಯತೆ ತಪಃ ಸರ್ವಮೇತದವಾಪ್ನೋತಿ ಬ್ರಾಹ್ಮಣೋ ವೇದ ಪಾರಗಃ. ವೇದವನ್ನು ಇಟ್ಟುಕೊಂಡು ನೀವು ಏನು ಮಾಡಿದ್ರೂ ಸರಿಯೇ, ತಪಸ್ಸು ಮಾಡಿದ್ರೂ ಕರೆಕ್ಟೇ, ವೇದವನ್ನು ಇಟ್ಕೊಳ್ಳಿ. ದಾನ ಮಾಡಿ ವೇದವನ್ನು ಇಟ್ಕೊಳ್ಳಿ. ವೇದ ಅನ್ನೋದು ಕೇಂದ್ರ ಬಿಂದು. ವೇದ ಅನ್ನೋದೇನಿದೆ ಅದು ಸೆಂಟರ್ ಪಾಯಿಂಟ್. ಅದನ್ನು ಇಟ್ಟುಕೊಂಡು ಏನು ಬೇಕಾದರೂ ಮಾಡಿ. ದಾನ ಮಾಡಬೇಕಾದ್ರೆ ವೇದವನ್ನು ಕೇಂದ್ರವಾಗಿಟ್ಕೊಂಡು ದಾನ ಮಾಡಿ. ತಪಸ್ಸು ಮಾಡಬೇಕಾದ್ರೆ ವೇದವನ್ನು ಕೇಂದ್ರವಾಗಿಟ್ಕೊಂಡು ಮಾಡಿ. ಸ್ವಾಧ್ಯಾಯವೂ ಕೂಡ ವೇದ ಕೇಂದ್ರಿತವಾಗಿಯೇ ಮಾಡಬೇಕು. ಪರೋಪಕಾರವೂ ವೇದ ಕೇಂದ್ರಿತವಾಗಿಯೇ ಮಾಡಬೇಕು. ದುರನ್ವಯಂ ದುಷ್ಪ್ರದರ್ಶಂ ದುಷ್ಪ್ರಾಪಂ ದುರತಿಕ್ರಮಂ ಸರ್ವಂ ವೈ ತಪಸಾಪ್ನೋತಿ ದಿಷ್ಟಂ ಹಿ ಬಲವತ್ತರಂ. ದುರನ್ವಯಂ ದುಷ್ಪ್ರದರ್ಶಂ, ದುರನ್ವಯವಾದದ್ದು ಅಂದರೆ ಸಾಧ್ಯವೇ ಇಲ್ಲ ಹೊಂದಲಿಕ್ಕೆ ಅನ್ನಿಸುವುದು. ಯಾವುದನ್ನು ಮೀರಲಾಗದೇ ಇರೋದು, ಹೊಂದಲಾಗದೇ ಇರೋದು, ಇದೆಲ್ಲವನ್ನ ತಪಸ್ಸಿನಿಂದ ಪಡಿತಾನೆ. ಸುರಾಪಸ್ವರ್ಣಹಾರೀಚ ಭ್ರೂಣಃ ಗುರುತಲ್ಪಗಃ ತಪಸಾ ತರತೆ ಸರ್ವಂ ಏನ ಸಶ್ಚ ಪ್ರಮುಚ್ಯತೆ. ಮದ್ಯವನ್ನು ಕುಡಿದವನು, ಬಂಗಾರವನ್ನು ಕದ್ದವನು, ಭ್ರೂಣವನ್ನು ಕೊಂದವನು, ಈ ತರಹದ ದೋಷಿಯೂ ಕೂಡ ಪ್ರಾಯಶ್ಚಿತ್ತದಿಂದ ಶುದ್ಧ ಆಗ್ತಾನೆ. ತಪಸಾ ತರತೆ ಸರ್ವಂ ಏನ ಸಶ್ಚ ಪ್ರಮುಚ್ಯತೆ. ಯಾವಾಗ ತಪಸ್ಸು ವೇದ ಕೇಂದ್ರಿತವಾಗಿದ್ದಾಗ. ತತ್ ಸರ್ವೋ ವೈದ್ಯಶ್ಚ ಚಕ್ಷುಷ್ಮಾನ್ ಅಪಿ ಯಾದೃಕ್ಚ ತಾದೃಚಃ ತಪಸ್ವಿನಸ್ತಥೈವಾಹುಃ ತಾಭ್ಯಾಂ ಕಾರ್ಯಂ ತತಾಂ ಗತಂ. ಸರ್ವಂ ಪೂರ್ವಂ ಪೂಜ್ಯಾಶ್ರಿತಧನಾಃ ತಥೈವ ಚ ತಪಸ್ವಿನಃ. ಮೊದಲು ಶಾಸ್ತ್ರ ಸಂಪನ್ನರಾದವರನ್ನು ಗೌರವಿಸಬೇಕು. ಎರಡನೇ ಲೆವೆಲ್ಲಲ್ಲಿ ತಪಸ್ವಿಗಳು, ಮೂರನೇ ಲೆವೆಲ್ಲಲ್ಲಿ ದಾನಪ್ರದರು. ಯಾಕೆಂದರೆ ಇವರಿಗೆ ಮರಣದ ನಂತರ ವಿಶಿಷ್ಟ ಸುಖ ಇದೆ. ಮೊದಲು ಪೂರ್ವಂ ಪೂಜ್ಯಾಹ ಶ್ರುತಧನಾಹ, ಶಾಸ್ತ್ರ ಶ್ರವಣಾದಿಗಳನ್ನು ನಿಷ್ಠೆಯಿಂದ ಮಾಡುವವರಿಗೆ ಒಳ್ಳೆಯ ಗತಿ ಇದ್ದೇ ಇದೆ. ಅಂದರೆ ನಾವು ಕೇಳೋದು ಪ್ಯೂರ್ ಶಾಸ್ತ್ರ ಆಗಿರಬೇಕು. ಪ್ಯೂರ್ ಶಾಸ್ತ್ರ, ಇಂಪ್ಯೂರ್ ಶಾಸ್ತ್ರ ಅಂತ ಇದೆಯೇನ್ರಿ ಅಂದರೆ ಶಾಸ್ತ್ರದಲ್ಲಿಲ್ಲ, ಆದರೆ ಶಾಸ್ತ್ರವನ್ನು ಹೇಳೋದ್ರಲ್ಲಿದೆ. ಏನು ಉಪನ್ಯಾಸ ರೀ ನಮ್ಮ ಆಚಾರದ್ದು, 1 ಗಂಟೆ ಕಳೆದದ್ದೇ ಗೊತ್ತಾಗಲಿಲ್ಲ. ಆ ಥರ ನಗು ನಗು ನಗು, ಅದು ಉಪಯೋಗ ಇಲ್ಲ. ಕೇಳುಗರು ಕೇಳಲಿ ಅಂತ ಹೇಳಿ ಬರೇ ನಗಿಸುವ ಉಪನ್ಯಾಸ ಇದೆಯಲ್ಲ, ಅದಕ್ಕಿಂತ ನೀವು ಆ ಗಂಗಾವತಿ ಪ್ರಾಣೇಶನದ್ದು ಕೇಳೋದು ಒಳ್ಳೆಯದು. ಅದರಿಂದ ಪೂರ್ವಂ ಪೂಜ್ಯಾಹ ಶ್ರುತಧನಾಹ, ಶಾಸ್ತ್ರಶ್ರವಣ, ಅದು ಓದೋದು ಶಾಸ್ತ್ರಶ್ರವಣವೇ. ಅವರಿಗೆ ಒಳ್ಳೆ ಗತಿ ಉಂಟು. ಅವರನ್ನು ಮೊದಲು ಪೂಜಿಸಿ, ಅಂದರೆ ಗೌರವ ಹೆಚ್ಚು ಕೊಡಬೇಕಾದವರಿಗೆ. ತಥೈವತ ತಪಸ್ವಿನಃ, ಆಮೇಲೆ ಜಪಾದಿಗಳನ್ನು ಮಾಡುವವರಿಗೆ. ಮೂರನೇ ಲೆವೆಲ್ ದಾನಪ್ರದರಿಗೆ. ಇಮಂ ಚ ಬ್ರಹ್ಮಲೋಕಂಚ ಲೋಕಂಚ ಬಲವತ್ತರಂ ಅನ್ನದಾನೇ ಸುಕೃತಿನಃ ಪ್ರತಿಪದ್ಯಂತಿ ಲೌಕಿಕಂ.
ಬ್ರಹ್ಮಲೋಕವನ್ನು ಈ ಲೋಕವನ್ನು ಪಡಿಬೇಕು ಅಂತಂದ್ರೆ ಮೇಲೆ ಹೇಳಿದ್ದು ಮಾಡಬೇಕು. ಈ ಲೋಕದಲ್ಲಿ ಒಳ್ಳೆಯದನ್ನು ಪಡಿಬೇಕು ಅಂದ್ರೆ ಅನ್ನದಾನ ಮಾಡಬೇಕು. ಪೂಜಿತ ಪೂಜಯಂತೇತೆ ಮಾನಿತ ಮಾನಯಂತಿ ಚ ಅದಾತ ಯತ್ರ ಯತ್ರ ಇತಿ ಸರ್ವತಃ ಸಂಪ್ರಣುದ್ಯತೆ. ಪೂಜಿತರಾದರೆ ಪೂಜಿಸ್ತಾರೆ, ನೀವು ಗೌರವಿಸಿದ್ರೆ ಅವರು ಗೌರವಿಸ್ತಾರೆ. ಅದಾತ ಯತ್ರ ಯತ್ರ ಇತಿ ಸರ್ವತಃ ಸಂಪ್ರಣುದ್ಯತೆ. ಕೊಡದವನು ಹೋದರೆ ಅವನನ್ನು ತಿರಸ್ಕರಿಸ್ತಾರೆ. ವಾಸ್ತವಿಕವಾಗಿ ಇವತ್ತು ಈ ಪರಿಸ್ಥಿತಿಯೂ ಇಲ್ಲ. ಅದೇ ಹೇಳಿದ್ನಲ್ಲ, ಅವ್ರಿಗಿದೇ ಕೊಡ್ತಾರೆ ಬಿಡ್ರಿ ಅಂತಾರೆ. ಕೊಡುವಿಕೆ ದೊಡ್ಡದು ಅಂತ ಅನ್ನೋದೇ ಇಲ್ಲ. ಆಯ್ತಾ? ಇದು ಇರೋದು. ನಮ್ಮ ಜನರ ಮೆಂಟಾಲಿಟಿ ಬಹಳ ವಿಚಿತ್ರವಾಗಿದೆ. ಭಾರತದಂತಹ ಒಂದು ದೇಶದಲ್ಲಿ ಈ ಜನರ ಮೆಂಟಾಲಿಟಿ ಹೀಗೆ ಇರುತ್ತೆ, ಹೀಗೆ ಅಂತ ಹೇಳಲಿಕ್ಕೆ ಬರಲ್ಲ, ಹೆಂಗೆಂಗೋ ಇರುತ್ತೆ. ಅಕರ್ತ ಚೈವ ಕರ್ತ ಚ ಲಭತೆ ಯಸ್ಯ ಯಾದೃಶಂ ಯದ್ಯೇವೋರ್ಧ್ವಂ ಯದರ್ವಾಕ್ಚ ಲೋಕಾನ್ನಯತಿ ಯಾಸ್ಯತಿ. ಮೇಲ್ಗಡೆಗೆ ಕೆಳಗಡೆಗೆ ಎಲ್ಲ ಕಡೆ ಇರುವ ಭೋಗಸ್ಥಾನವನ್ನು ಹೊಂದಬಲ್ಲವನು ಅಂದರೆ ಈ ಮೂರನ್ನು ನೇರ್ಪು ಮಾಡಿಟ್ಟುಕೊಂಡವನು. ಒಳ್ಳೆ ಅನ್ನಪಾನಗಳನ್ನು ನೀನು ಹೊಂದುತ್ತೀಯ, ಮೇಧಾವಿ ಇದ್ದಿ, ಒಳ್ಳೆ ಕುಲದಲ್ಲಿ ಹುಟ್ಟಿದ್ದಿ, ಹುಟ್ಟುತ್ತಿ, ಒಳ್ಳೆ ವ್ರತನಿಷ್ಠನಾಗುತ್ತೀಯ ಮುಂದೆಯೂ ಕೂಡ, ಹಿಂದೆಯೂ ಆಗಿದ್ದಿ. ದಾನದಿಂದ ತಪಸ್ಸಿನಿಂದ ವಿಷ್ಣೋಹ ಅಭ್ಯರ್ಚನೇನ ಚ, ದಾನೇನ ತಪಸಾ ಚೈವ ವಿಷ್ಣೋರಭ್ಯರ್ಚನೇನ ಚ ಬ್ರಾಹ್ಮಣಸ್ಸ ಮಹಾಭಾಗ ತರೇತ್ ಸಂಸಾರ ತಾಗರಾತ್. ಸ್ವಕರ್ಮದಿಂದಲೇ ಶುದ್ಧರಾದವರು, ತಪಸ್ಸಿನಿಂದ ತನ್ನೊಳಗನ್ನು ತೊಳೆದುಕೊಂಡವರು, ವಿದ್ಯೆಯಿಂದ ಮೋಹವನ್ನ ತೊರೆದವರಿಗೆ ದೇವರು ದಾಟಿಸುತ್ತಾನೆ. ನೋಡಿ, ಈ ಶ್ಲೋಕ ಬೈಹಾರ್ಟ್ ಮಾಡಬೇಕಾದದ್ದು. ಸ್ವಕರ್ಮ ಶುದ್ಧ ಸತ್ವಾನಾಂ, ಸ್ವಕರ್ಮ ಶುದ್ಧ ಸತ್ವಾನಾಂ ತಪೋಭಿರ್ ನಿರ್ಮಲಾತ್ಮನಾಂ ವಿದ್ಯೆಯ ಗತಮೋಹಾನಾಂ ತಾರಣಾಯ ಹರಿಸ್ಮೃತಃ. ತಾರಣಾಯ ಹರಿಹಿ ಸ್ಮೃತಃ. ಇವ್ರನ್ನ ದಾಟಿಸ್ಲಿಕ್ಕೆ ಹರಿ ಇದ್ದಾನೆ. ಸ್ವಕರ್ಮ ಶುದ್ಧ ಸತ್ವಾನಾಂ ತಪೋಭಿರ್ ನಿರ್ಮಲಾತ್ಮನಾಂ ವಿದ್ಯೆಯ ಗತಮೋಹಾನಾಂ ತಾರಣಾಯ ಹರಿಸ್ಮೃತಃ. ತದರ್ಚನ ಪರೋ ನಿತ್ಯಂ ತದ್ಭಕ್ತಸ್ತ್ವಂ ನಮಸ್ಕುರು. ಅವನನ್ನು ಅರ್ಚಿಸು, ಅವನ ಭಕ್ತನಾಗು, ಅವನನ್ನು ನಮಸ್ಕರಿಸು. ತದ್ಭಕ್ತ ನ ವಿನಶ್ಯಂತಿ ಷಷ್ಟಾಕ್ಷರ ಪರಾಯಣಾ. ಓಂ ನಮೋ ನಾರಾಯಣಾಯ ಅನ್ನುವ ಅಷ್ಟಾಕ್ಷರ ಮಂತ್ರವನ್ನು ಜಪಿಸುವವರು ಯಾವತ್ತಿಗೂ ನಾಶವನ್ನು ಹೊಂದಲ್ಲ. ಪ್ರಣವೋಪಾತನ ಪರಾಹ ಪರಮಾರ್ಥ ಪರಾಸ್ತ್ವಿಹ ಏತೈಪ್ಪಾವಯಚಾತ್ಮಾನಂ ಸರ್ವ ಪಾಪಮಪೋಹ್ಯ ಚ. ಪ್ರಣವವನ್ನು ಉಪಾಸನೆ ಮಾಡುವವರು, ಪರಮಾರ್ಥವಾದ ದೇವರನ್ನ ಚಿಂತನೆಯಿಂದ ತೊಡಗಿದವರು, ಇವರ ಸಂಸರ್ಗದಿಂದ ನಿನ್ನನ್ನು ಪವಿತ್ರಗೊಳಿಸಿಕೋ. ಸ್ವಸ್ತಿ ಪ್ರಾಪ್ನುಹಿ ಮೈತ್ರೇಯ ಗೃಹಾನ್ ಸಾಧೂರಜಾಮ್ಯಹಂ ಏತನ್ಮನಸಿ ಕರ್ತವ್ಯಂ ಶ್ರೇಯ ಏವ ಭವಿಷ್ಯತಿ. ಇದು ಸ್ವಸ್ತಿ, ಇದು ನಿನಗೆ ಒಳಿತು ಅಂತ ಹೇಳಿ ಭೀಷ್ಮಾಚಾರ್ಯರು ಹೇಳಿದಾಗ ಮೈತ್ರೇಯರು ಕೇಳಿ ಅದರಂತೆಯೇ ಮಾಡಿದರು ಅನ್ನುವಲ್ಲಿ 107ನೇ ಅಧ್ಯಾಯ ಆಯಿತು. ಇನ್ನು ನಾಳೆ ಪತಿವ್ರತಾ ಧರ್ಮ. ಸ್ತ್ರೀಣಾಂ ಹಿ ಸಮುದಾಚಾರಂ ಸರ್ವಧರ್ಮ ವಿದಾಂಬರ ಶ್ರೋತುಮಿಚ್ಛಾಮ್ಯಹಂ ತ್ವತ್ತಃ ತನ್ಮೇ ಬ್ರೂಹಿ ಪಿತಾಮಹ. ಪತಿವ್ರತಾ ಧರ್ಮ ಸಾಕು.
ಶ್ರೀಕೃಷ್ಣಾರ್ಪಣ.